ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ನಾಗರಬಾವಿಲಿ ತೆರಿಗೆ ಭವನ ಅಂತ ಇದೆ, ಅದರ ಆಪೋಸಿಟಲ್ಲೇ ಶ್ರೀ ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತ ವೆಜ್ಜು ನಾನ್ ವೆಜ್ಜು ಸಿಗುವಂಥ ಜಾಗ. ವೆಜ್ಜು ಅಂದರೆ ಸಪ್ರೇಟ್ ಕೌಂಟ್ರು, ನಾನ್ ವೆಜ್ಜೇ ಸಪ್ರೇಟ್ ಕೌಂಟ್ರು. ನಾನ್ ವೆಜ್ ಊಟಕ್ಕೆ ಬಂದಿದ್ದೀನಿ. ಇಲ್ಲಿ ನಿಮಗೆ ಚಪಾತಿ ಸಿಗುತ್ತೆ, ಪರೋಟ ಸಿಗುತ್ತೆ, ಮುದ್ದೆ ಸಿಗುತ್ತೆ, ಬಿರಿಯಾನಿ ಸಿಗುತ್ತೆ, ಬೋಟಿ, ಚಿಕನ್ನು, ಮಟನ್ನು, ತುಂಬ ಆಪ್ಷನ್ ಉಂಟು. ಮತ್ತು ಇನ್ನು ಚಪಾತಿ ಹಾಗೂ ಪರೋಟ ಅಂತ ಅಂದಾಗ ಸೌದೆ ಒಲೆಯಲ್ಲಿ ಮಾಡ್ತಾರೆ. ಸೊ ಅದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಊಟ ಕೊಡಿಸ್ತೀನಿ ಇವತ್ತು. ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ರುದ್ರಪ್ಪ ಅವರು. ಸರ್ ಅನ್ನಪೂರ್ಣೇಶ್ವರಿ ಹೋಟೆಲ್ ಯಾವಾಗಿಂದ ಶುರುವಾಗಿದೆ? ಸರ್ ಇದು ಸುಮಾರು ಒಂದು 10-12 ವರ್ಷ ಆಗಿದೆ. 12 ವರ್ಷ. ಸೂಪರ್. ಸರ್ ಏನೇನೆಲ್ಲ ಸಿಗುತ್ತೆ? ಸರ್ ವೆಜ್ ಇದೆಯಾ ಸಪ್ರೇಟ್, ನಾನ್ ವೆಜ್ ಸಪ್ರೇಟ್ ಇದೆಯಾ? ಓಕೆ. ನಾನ್ ವೆಜ್ ಅಂದಾಗ ಏನೇನೆಲ್ಲ ಸಿಗುತ್ತೆ ಸರ್? ನಾನ್ ವೆಜ್ ಎಲ್ಲ ಚಿಕನ್ ಇದೆ, ಚಿಕನ್ ಇದು ಬೋಟಿ ಇದೆ, ಕಬಾಬ್ ಇದೆ, ಮಟನ್ ಇದೆ, ಮುದ್ದೆ, ಪರೋಟ, ಚಪಾತಿ ಅಂದರೆ ಸೌದೆಲ್ಲ ಮಾಡೋದು ಬರೋಟ ಚಪಾತಿ. ಹೌದಾ? ಹೌದು, ಸೌದೆ. ಓಕೆ. ಅತಿ ಹೆಚ್ಚು ಯಾವುದು ಹೋಗುತ್ತೆ? ಪರೋಟ ಚಪಾತಿ. ಪರೋಟ ಚಪಾತಿ ಜಾಸ್ತಿ ಹೊಡೋದು. ಟೈಮಿಂಗ್ಸ್ ಏನು ಸರ್ ಹೋಟೆಲ್? ಸರ್ ಮಧ್ಯಾಹ್ನ 12:30 ನೈಟು 10:00ವರೆಗೆ. 10:00ವರೆಗೆ. ಮತ್ತೆ ನಾವು ಹೋಟೆಲ್ಗೆ ಬರಬೇಕಂದ್ರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಸರ್ ತೆರಿಗೆ ಭವನ್ ಆಪೋಸಿಟ್ಟು ಎದುರುಗಡೆ. ಓಕೆ. ತೆರಿಗೆ ಭವನ್ ಆಪೋಸಿಟು ರಿಂಗ್ ರೋಡು ಅಂಡರ್ ಪಾಸಿಂಗ್. ಓಕೆ. ನಾಗರಬಾವಿ ತೆರಿಗೆ ಭವನ. ಹೌದು. ಓಕೆ ಫೈನ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್.
ಸೊ ನಮ್ಮ ಮುಂದಿದೆ ಅನ್ನಪೂರ್ಣೇಶ್ವರಿ ಹೋಟೆಲ್ನಲ್ಲಿ ಬೋಟಿ ಕಬಾಬು ಬಿಳಿ ಅನ್ನ ತೊಗೊಂಡಿದ್ದೀವಿ. ಮುದ್ದೆನೂ ಸಿಗುತ್ತೆ, ಚಪಾತಿ ಸಿಗುತ್ತೆ, ಪರೋಟ ಸಿಗುತ್ತೆ. ಸೊ ಯಾವುದೂ ತೊಗೊಳ್ಳಿಲ್ಲ, ಬಿಳಿ ಅನ್ನ ಡೈರೆಕ್ಟಾಗಿ ತೊಗೊಂಬಿಟ್ವಿ. ಹಾಗೂ ಕಬಾಬೆಲ್ಲ ಉಂಟು, ಬಿಸಿ ಬಿಸಿ ಉಂಟು. ತೊಗೊಂಬಿಡೋಣ ಬಿಸಿ ಬಿಸಿ ಇದ್ದಾಗಲೇ. ಕಬಾಬು ತುಂಬ ಚೆನ್ನಾಗಿದೆ. ಸೊ ಚಿಕನ್ ಕ್ವಾಲಿಟಿನೂ ಮಸ್ತಿದೆ. ಹೊರಗಡೆಯಿಂದ ಲೇಯರು ಕರ್ಮ್ ಅನ್ನತ್ತೆ. ಸೊ ಚಿಕನ್ ಕ್ವಾಲಿಟಿನೂ ಮಸ್ತಿದೆ, ಇಷ್ಟ ಆಗುತ್ತೆ. ಇನ್ನು ಬೋಟಿ ಇದೆ. ಬೋಟಿ ಅಂದರೆ ಸೆಮಿ ಗ್ರೇವಿ ಬರುತ್ತೆ. ನನಗೆ ರೈಸ್ಗೆ ಆರಾಮ್ಸೆ ಕಲಿಸ್ಕೊಂಡು ಹಂಗೆ ತಿನ್ಬಿಡ್ಬೋದು. ಸೇರುವ ಅವಶ್ಯಕತೆನೇ ಇಲ್ಲ. ನಾನು ಸೇರುವ ತೊಗೊಂಡಿಲ್ಲ. ಬೋಟಿ ಗೊಜ್ಜಿದೆಯಲ್ಲ ಅದರಲ್ಲೇ ಸೇರಿಸಿ ತಿನ್ಬೋದು. ಮಸಾಲೆ ಚೆನ್ನಾಗಿದೆ, ಕರ್ಕಾರವಾಗಿ ಸಿಗುತ್ತೆ. ರೈಸ್ಗೆ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಮತ್ತು ಬೋಟಿನೂ ಅಷ್ಟೇ ಚೆನ್ನಾಗಿ ಬೇಯಿಸಿದ್ದಾರೆ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬೋಟಿ ಚೆನ್ನಾಗಿದೆ. ಹಾಗೂ ಅದರ ಗೊಜ್ಜಿನ ಜೊತೆ ಬಿಳಿ ಅನ್ನ ತೊಗೊಂಬಿಡೋಣ. ಸೂಪರ್. ಇದಲ್ಲದೆ ಕೂಡ ಚಿಕನ್ ಐಟಮ್ ಇದೆ. ಸೊ ಚಪಾತಿ ಸಿಗುತ್ತೆ, ಲೈವ್ ಚಪಾತಿ ಸಿಗುತ್ತೆ. ನೀವು ಲೈವ್ ಚಪಾತಿ ಕೂಡ ತೊಗೋಬೋದು, ಯಾವುದೇ ರೆಡಿ ಚಪಾತಿ ಬಳಸೋದಿಲ್ಲ. ಮುದ್ದೆ ಸಿಗುತ್ತೆ, ಮುದ್ದೆ ತೊಗೊಬೋದು. ಬಿರಿಯಾನಿನೂ ಸಿಗುತ್ತೆ, ಬಿರಿಯಾನಿನೂ ತೊಗೋಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ.